ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ಯೋಜಿಸುವಿಕೆ ಪಾಠದ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಯೋಜಿಸುವಿಕೆ. ಯೋಜಿಸುವಿಕೆ ಎಂದರೇನು? ನಿರ್ವಹಣೆಯ ಇದು ಮೊದಲೇ ಕಾರ್ಯ. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಇಷ್ಟು ಸಿಂಪಲ್ ಆಗಿ ಬರೆದ್ರೆ ಸಾಕು. ಇನ್ನೊಂದು, ನಿರ್ವಹಣೆಯ ಯಾವ ಕಾರ್ಯವು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನ ಒಳಗೊಂಡಿದೆ. ಅಂದ್ರೆ ಮೊದಲನೇದು ಯಾವುದು? ಯೋಜಿಸುವಿಕೆ. ಆ ಯೋಜಿಸುವಿಕೆಯನ್ನ ಮಾಡಿ ನಾವು ನಿರ್ಧಾರ ತಗೊಂತೀವಿ. ಹಿಂಗಾಗಿ ಯೋಜಿಸುವಿಕೆ ಕಾರ್ಯ ಅಂತ ಹೇಳ್ಬೋದು. ಮುಂಗಡ ಪತ್ರ ಎಂದರೇನು? ಅಂದ್ರೆ ಮುಂಗಡ ಪತ್ರವು ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆ ಅಂತ ನಾವು ಇದನ್ನ ಕರಿತೇವೆ. ಇನ್ನೊಂದು, ಯೋಜಿಸುವಿಕೆಯ ಪ್ರಾಮುಖ್ಯತೆ. ಇದು ಎದಕ್ಕೆ ಸಹಾಯ ಆಕತಿ? ಪ್ರಾಮುಖ್ಯತೆ ಅಂತಂದ್ರೆ ಇದು ಯೋಜಿಸುವಿಕೆಯಲ್ಲಿ ಮಾರ್ಗದರ್ಶನವನ್ನು ನೀಡುತ್ತದೆ, ಅನಿಶ್ಚಿತತೆಯ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡಕ್ಕೆ ಸಹಾಯ ಆಕತಿ. ಒಂದಿಷ್ಟು ಕಲ್ಪನೆಗಳನ್ನ ಕೊಡಕ್ಕೆ ನಮಗೆ ಸಹಾಯ ಆಕತಿ ಅಂತ ಹೇಳ್ತೀವಿ. ಇನ್ನೊಂದು, ಯೋಜಿಸುವಿಕೆಯ ಒಂದು ಲಕ್ಷಣವನ್ನ ತಿಳಿಸಿ ಅಂತ ಹೇಳ್ಯಾರ. ಇದು ನಿರ್ವಹಣೆಯ ಪ್ರಾಥಮಿಕ ಕಾರ್ಯ, ಸರ್ವವ್ಯಾಪಿಯಾಗಿದೆ ಮತ್ತು ನಿರಂತರವಾದ ಕಾರ್ಯ, ಭವಿಷ್ಯಕ್ಕೆ ಸಂಬಂಧಿಸಿದೆ, ಈ ರೀತಿ ಹೇಳ್ಬೋದು. ಇಲ್ಲಿ ಸ್ಥಾಯಿ ಯೋಜನೆಗೆ ಉದಾಹರಣೆ ಅಂತಂದ್ರ ನಾವು ಕಾರ್ಯಕ್ರಮಗಳು ಅನ್ಬೋದು, ಕಾರ್ಯವಿಧಾನಗಳು ಅನ್ಬೋದು, ಕಾರ್ಯಯೋಜನೆಗಳು ಅನ್ಬೋದು. ಇಲ್ಲಿ ಏಕ ಬಳಕೆ ಉದಾಹರಣೆ ಅಂತಂದಾಗ ನಾವು ಕಾರ್ಯವಿಧಾನಗಳು, ನೀತಿಗಳು, ವಿಧಾನಗಳು, ನಿಯಮಗಳು ಅಂತ ಹೇಳ್ಬೋದು. ಇಲ್ಲಿ ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳ್ಯಾರ. ನಿಯಮ ಅಂತಂದ್ರೆ ಇವು ನಿರ್ದಿಷ್ಟ ಹೇಳಿಕೆ, ಏನ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಇವು ಹೇಳ್ತಾವ. ಅಂತಾವ್ ಯಾವಪ್ಪ ಅಂತಂದ್ರೆ ಇಲ್ಲಿ ಮೊಬೈಲ್ ಅನ್ನ ನಿಷೇಧಿಸಲಾಗಿದೆ, ತಂಬಾಕು ಮುಕ್ತ ಪ್ರದೇಶ. ಸೊ ಈ ರೀತಿ ನಿಯಮಗಳನ್ನ ನಾವು ಉದಾಹರಣೆಯಾಗಿ ಕೊಡಬಹುದು. ನಿರೀಕ್ಷಿತ ಫಲಿತಾಂಶಗಳನ್ನ ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸುವ ಯೋಜಿಸುವಿಕೆಯ ಒಂದು ವಿಧ ಯಾವ್ದಪ್ಪ ಅಂತಂದ್ರೆ ಅದು ಮುಂಗಡ ಪತ್ರ. ಕಚೇರಿಯಲ್ಲಿ ಧೂಮಪಾನ ಮಾಡಬಾರದು ಎಂಬುದಕ್ಕೆ ಯಾವ ವಿಧದ ಯೋಜನೆಯ ಉದಾಹರಣೆ ಆಗಿದೆ ಅಂದ್ರೆ ಈಗ ಹೇಳಿವಿ ನಿಯಮಗಳು ಅಂತ ಹೇಳ್ಬೋದು. ಇಲ್ಲೊಂದಿಷ್ಟು ಹಾರ್ಡ್ ಕ್ವಶನ್ ಅದಾವು. ಒಂದು ಕಂಪನಿಯು ಜೂನ್ ತಿಂಗಳಲ್ಲಿ ಹೊಸ ಶೋರೂಮ್ ಪ್ರಾರಂಭಿಸಲು ಯೋಜಿಸುತ್ತಿದೆ. ಭಾರೀ ಮಳೆ ಮತ್ತು ಪ್ರವಾಹದಿಂದಾಗಿ ವಿಫಲವಾಗಿದೆ. ಯೋಜನೆಯ ಯಾವ ಮಿತಿಗಳನ್ನ ಎತ್ತಿ ತೋರಿಸುತ್ತದೆ? ಇಲ್ಲಿ ಅಂದ್ರ ಒಂದು ಸಂದರ್ಭದೊಳಗೆ ನಮಗ ಪ್ರವಾಹದಿಂದ ವಿಫಲ ಆಗೈತೆ ಅಂತಂದ್ರ ನಾವು ಹಾಕುವಂತ ಯೋಜನೆ ಒಂದು ಪರಿಸ್ಥಿತಿಯಲ್ಲಿ ಅದ ಕಾರ್ಯನಿರ್ವಹಿಸುವುದಿಲ್ಲ. ಅಂದ್ರ ಈ ಒಂದು ವ್ಯವಹಾರ ಪರಿಸರದೊಳಗ ಅದ ನಮ್ಮ ಯೋಜನೆ ಕಾರ್ಯಗತ ಆಗದೆ ಇರಬಹುದು ಅಥವಾ ಯಶಸ್ಸನ್ನ ಖಾತ್ರಿಗೊಳಿಸುವುದಿಲ್ಲ. ಸೊ ಈ ರೀತಿಯ ಒಂದು ಮಿತಿಯನ್ನ ನಾವು ಹೇಳ್ಬೋದು. ಇನ್ನೊಂದು, ಮೊಬೈಲ್ ಕಂಪನಿಯು ಹೊಸ ಮಾದರಿಯನ್ನು ಪ್ರಾರಂಭಿಸಲು ಯೋಜಿಸಿದೆ, ಆದರೆ ಪ್ರತಿಸ್ಪರ್ಧಿ ಆ ಕಲ್ಪನೆಯನ್ನು ನಕಲಿಸಿದರು ಮತ್ತು ಮೊದಲು ಅದನ್ನು ಬಿಡುಗಡೆ ಮಾಡಿದೆ. ಇದು ಯಾವ ಮಿತಿಯಾಗಿದೆ? ಇದು ಯಶಸ್ಸನ್ನ ಖಾತರಿಗೊಳಿಸುವುದಿಲ್ಲ ಅಂತ ಹೇಳ್ಬೋದು. ಇನ್ನೊಂದು, ಕಚೇರಿಯ ಕೆಲಸದ ಸಮಯದಲ್ಲಿ ಗುರುತಿನ ಚೀಟಿ ಧರಿಸುವುದು ಕಡ್ಡಾಯವಾಗಿದೆ ಎಂಬುದು ಯಾವ ರೀತಿಯ ಯೋಜನೆಯ ಪ್ರಕಾರವಾಗಿದೆ? ಅಂದ್ರ ಇದು ನಿಯಮ ಅಂತ ನಾವು ಹೇಳ್ತೇವೆ. ಇನ್ನೊಂದು, ಕಂಪನಿಯ ವೆಚ್ಚವನ್ನು ಕಡಿಮೆ ಮಾಡಲು ಯೋಜಿಸಿದೆ, ಆದರೆ ಕಾರ್ಮಿಕರು ಬದಲಾವಣೆಯನ್ನು ಪ್ರತಿರೋಧಿಸಿದರು ಮತ್ತು ದಕ್ಷತೆಯನ್ನು ಸಾಧಿಸಲಾಗಲಿಲ್ಲ. ಯೋಜನೆಯ ಯಾವ ಮಿತಿಯನ್ನ ಇಲ್ಲಿ ಕಾಣಬಹುದು? ಇಲ್ಲಿ ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು. ಇದೇ ಪಾಠದ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದ್ದು, ಯೋಜಿಸುವಿಕೆ ಮೊದಲ 2 ಹಂತಗಳನ್ನ ತಿಳಿಸಿ ಅಂತ ಹೇಳ್ಯಾರ. ಮೊದಲನೇದ್ದು ಉದ್ದೇಶಗಳನ್ನ ಸ್ಥಾಪಿಸುವುದು, ಆನಂತರ ಏನ್ ಮಾಡುವುದು? ಪರಿಮಿತಿಗಳನ್ನ ಮತ್ತು ಊಹೆಗಳನ್ನ ಅಭಿವೃದ್ಧಿಪಡಿಸುವುದು. ಮೊದಲ 2 ಹಂತಗಳಂತ ನಾವು ಹೇಳ್ತೇವೆ. ಇನ್ನೊಂದು, ಯೋಜಿಸುವಿಕೆಯ ಪರಿಮಿತಿಯ ಅರ್ಥ ನೀಡಿ ಅಂತ ಕೇಳ. ಅಂದ್ರೆ ಇಲ್ಲಿ ಭವಿಷ್ಯಕ್ಕೆ ಸಂಬಂಧಿಸಿದಂತಹ ಊಹೆಗಳನ್ನ, ಕಲ್ಪನೆಗಳನ್ನ ನಾವು ಮಾಡ್ತೇವೆ. ಅವುಗಳಿಗೆ ನಾವೇನ್ ಕರಿತೀವಿ? ಪರಿಮಿತಿಗಳು ಅಂತ ಕರಿತೇವೆ. ಯೋಜಿಸುವಿಕೆ ಯಾವುದಾದ್ರೂ 2 ಲಕ್ಷಣಗಳು ಅಂತಂದಾಗ ಇದು ಪ್ರಾಥಮಿಕ ಕಾರ್ಯ, ಇದು
ಭವಿಷ್ಯತ್ತಿಗೆ ಸಂಬಂಧಿಸಿದೆ, ಇದು ಸರ್ವವ್ಯಾಪಕವಾಗಿದೆ, ನಿರಂತರವಾಗಿದೆ ಅಂತ ಹೇಳ್ಬೋದು. ಯಾವುದಾದ್ರೂ ಯೋಚಿಸುವಿಕೆ ಎರಡು ಮಿತಿಗಳು ಅಂತಂದಾಗ ಇದು ಕಠಿಣತೆಗೆ ಆಸ್ಪದವನ್ನು ನೀಡುತ್ತದೆ, ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು, ಸೃಜನಶೀಲತೆಯನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ತೀವಿ. ನೀತಿ ಎಂದರೇನು? ನೀತಿಗಳು ಸಾಮಾನ್ಯ ಹೇಳಿಕೆಗಳಾಗಿದ್ದು ಯೋಜಿಸಲು ಮಾರ್ಗದರ್ಶನವನ್ನು ನೀಡುತ್ತವೆ ಅಥವಾ ಕಾರ್ಯ ಸಾಮರ್ಥ್ಯವನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯುವಂತೆ ಮಾಡುತ್ತವೆ ಅಂತ ಹೇಳ್ಬೋದು. ಯಾವುದಾದ್ರೂ ಎರಡು ಸ್ಥಾಯಿ ಯೋಜನೆಗಳು ಅಂತ ಹೇಳ್ತೇವೆ. ಹಾಗೆಲ್ಲ ನಾವು ಹೇಳಿದ್ವಲ್ಲ, ನೀತಿಗಳು, ವಿಧಾನಗಳು, ಕಾರ್ಯವಿಧಾನಗಳು ಅಂತ ನಾವು ಹೇಳ್ಬೋದು. ಇನ್ನೊಂದು, ಯೋಜಿಸುವಿಕೆಯಲ್ಲಿನ ವಿಧಗಳಲ್ಲಿ ನೀತಿಗೆ ಯಾವುದಾದ್ರೂ ಎರಡು ಉದಾಹರಣೆಗಳನ್ನ ನೀಡಿ ಅಂತ ಹೇಳ್ಯಾರ. ಇಲ್ಲಿ ಬೆಲೆ ನಿರ್ಧಾರದ ನೀತಿ ಅಂತ ಹೇಳ್ಬೋದು, ಅಥವಾ ಸಿಬ್ಬಂದಿ ನೇಮಕಾತಿ ನೀತಿ ಅಂತ ಹೇಳ್ಬೋದು. ಈ ರೀತಿ ನಿಯಮ ಎಂದರೇನು? ಉದಾಹರಣೆ ಕೊಡಿ. ನಿಯಮಗಳು ಅಂತಂದ್ರೆ ನಿರ್ದಿಷ್ಟ ಹೇಳಿಕೆಗಾಗಿದ್ದು ಏನು ಮಾಡಬೇಕು ಎಂಬುದನ್ನ ತಿಳಿಸುತ್ತವೆ. ಇಲ್ಲಿ ನಿಯಮಗಳಿಗೆ ಉದಾಹರಣೆ ಅಂತಂತಂದ್ರೆ ನಾವು ಮೊಬೈಲನ್ನು ನಿಷೇಧಿಸಲಾಗಿದೆ ಅಂತ ನೋಡ್ಬೋದು, ಇಲ್ಲಿ ತಂಬಾಕನ್ನು ನಿಷೇಧಿಸಲಾಗಿದೆ. ಸೊ ಈ ರೀತಿಯ ಉದಾಹರಣೆಗಳನ್ನು ಕೊಡ್ಬೋದು. ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಸಂಖ್ಯೆಗಳ ರೂಪದಲ್ಲಿ ವ್ಯಕ್ತಪಡಿಸಿದಂತಹ ಹೇಳಿಕೆಗಳನ್ನು ನಾವೇನಂತೀವಿ ಇಲ್ಲಿ ಮುಂಗಡ ಪತ್ರ ಅಂತ ಕರಿತೇವೆ. ಆದಾಯ ಮುಂಗಡ ಪತ್ರ, ವೆಚ್ಚ ಮುಂಗಡ ಪತ್ರ, ಕೇಂದ್ರ ಮುಂಗಡ ಪತ್ರ. ಸೊ ಈ ರೀತಿ ನಾವು ಉದಾಹರಣೆಗಳನ್ನು ಕೊಡಬಹುದು. ಇಲ್ಲಿ ಒಂದಿಷ್ಟು ಹಾರ್ಟ್ ಕ್ವಶನ್ ಅನ್ನ ಕೇಳ್ಯಾರ. ಒಂದು ಕಾಲೇಜಿನ ಪ್ರಾಚಾರ್ಯರು ಆಯೋಜಿಸಿದ ಸಾಂಸ್ಕೃತಿಕ ಹಬ್ಬ ಆದರೆ ಹಠಾತ್ ಮುಷ್ಕರ ಅಂದ್ರೆ ಸಡನ್ ಆಗಿ ಮುಷ್ಕರ ಮತ್ತು ಸಾರಿಗೆ ಸಮಸ್ಯೆಗಳ ಕಾರಣಗಳಿಂದಾಗಿ ಘಟನೆ ನಡೆಯಲು ಸಾಧ್ಯವಾಗಲಿಲ್ಲ. ಯಾವ ಯೋಜನೆಯ ಮಿತಿಗಳನ್ನ ಇಲ್ಲಿ ನೋಡಲಾಗುತ್ತದೆ? ಒಂದು ವಾಕ್ಯದಲ್ಲಿ ವಿವರಿಸಿ ಅಂತ ಹೇಳ್ಯಾರ. ಅಂದ್ರೆ ನಾವು ಇದನ್ನ ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ ಹೇಳ್ತೇವೆ. ನಾವೇನೋ ಒಂದು ಪ್ಲಾನ್ ಮಾಡೇವಿ, ಆದ್ರ ಸಮಸ್ಯೆಗಳಿಂದ ಚಲನಶೀಲ ಪರಿಸರದೊಳಗೆ ಅದು ನಮ್ಮ ಕೆಲಸ ಆಗ್ಲಿಲ್ಲ. ಸೊ ಈ ರೀತಿ ಹೇಳಿದಾಗ ನಾವೇನೋದು ಅಲ್ಲಿ ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ ನಾವು ಮಿತಿಯನ್ನ ಕೊಡಬಹುದು. ಇನ್ನೊಂದು, ಹೊಸ ಉತ್ಪನ್ನ ಬಿಡುಗಡೆ ಮಾಡಲು ಕಂಪನಿಯು ಎಲ್ಲವನ್ನೂ ವಿವರವಾಗಿ ಯೋಜಿಸುತ್ತದೆ, ಆದರೆ ಇಲ್ಲಿ ಕೂಡ ಸಡನ್ ಆಗಿ ಸರ್ಕಾರದ ಬದಲಾಗುತ್ತಿರುವ ನೀತಿಗಳಿಂದ ಯೋಜನೆಯನ್ನ ಕಾರ್ಯಗತಗೊಳಿಸಲು ಸಾಧ್ಯವಾಗಲಿಲ್ಲ. ಯೋಜನೆಯ ಮಿತಿಯನ್ನ ಗುರುತಿಸಿ ಮತ್ತು ಒಂದು ವಾಕ್ಯದಲ್ಲಿ ವಿವರಿಸಿ ಅಂತ ಹೇಳ್ತಾರೆ. ಯಾಕಂತಂದ್ರ ವ್ಯವಹಾರ ಪರಿಸರ ಸ್ಥಿರವಲ್ಲ, ಅದು ಆರ್ಥಿಕ, ರಾಜಕೀಯ, ಭೌತಿಕ, ಕಾನೂನಾತ್ಮಕ ಇಂಥ ಹಲವಾರು ಆಯಾಮಗಳನ್ನ ಹೊಂದೈತಿ. ಅದು ಕೆಲವೊಮ್ಮೆ ಸಡನ್ ಆಗಿ ನೀತಿಯ ಬದಲಾವಣೆಗಳಿಂದ, ರಾಜಕೀಯ ಪರಿಸ್ಥಿತಿಗಳು ಸ್ಥಿರವಾಗಿಲ್ಲದಿರುವುದರಿಂದ ಸೊ ಈ ರೀತಿಯ ಕೆಲಸಗಳು ಆಗುವುದಿಲ್ಲ, ಕಾರ್ಯಗತಗೊಳಿಸಕ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ಬೋದು. ಒಬ್ಬ ವ್ಯವಸ್ಥಾಪಕನು ಇಡೀ ವರ್ಷಕ್ಕೆ ಯೋಜನೆಯೊಂದನ್ನು ಸಿದ್ಧಪಡಿಸಿ ಮಾರುಕಟ್ಟೆ ಪರಿಸ್ಥಿತಿ ಬದಲಾದಾಗಲೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನೌಕರರಿಗೆ ಸೂಚಿಸುತ್ತಾನೆ. ಇದು ಯೋಜನೆಯ ಯಾವ ಮಿತಿಯನ್ನ ಎತ್ತಿ ತೋರಿಸುತ್ತದೆ ಎಂಬುದನ್ನ ಒಂದು ವಾಕ್ಯದಲ್ಲಿ ವಿವರಿಸಿ ಅಂತ. ಈ ಒಂದು ಸಂದರ್ಭದೊಳಗೆ ನಾವೇನ್ ಹೇಳ್ತೀವಿ ಅಂತಂದ್ರ, ಉನ್ನತ ಹಂತದವ್ರು ಏನ್ ಮಾಡ್ತಾರ, ಕೆಳಗಿನ ನೌಕರರಿಗೆ ಒಂದು ಯೋಜನೆಯನ್ನ ಕೊಟ್ಬಿಡ್ತಾರ. ಅವರ ಸಲಹೆ ಸೂಚನೆಗಳನ್ನ ಕೇಳುವುದಿಲ್ಲ, ಅವರ ಪ್ಲಾನ್ಗಳನ್ನ ಕೇಳುವುದಿಲ್ಲ. ಅವಾಗ ಸೃಜನಶೀಲತೆಯನ್ನ ಕಡಿಮೆಗೊಳಿಸುತ್ತದೆ ಅಂತ ನಾವು ಹೇಳ್ಬೋದು. ಇನ್ನೊಂದು, ಈ ಹೇಳಿಕೆಗಳಲ್ಲಿ ಯೋಜನೆಯ ವಿಧಗಳನ್ನ ಗುರುತಿಸಿ ಅಂತ ಹೇಳ್ಯಾರ. ಇಲ್ಲಿ ಎರಡು ಹೇಳಿಕೆಗಳನ್ನ ಕೊಟ್ಟಾರ, ಅದ್ರೊಳಗೆ ಯಾವ ಅನ್ನೋದನ್ನ ಗುರುತಿಸ್ಬೇಕು. ಇಲ್ಲಿ ಈ ವರ್ಷ ಮಾರಾಟವಾದ ಸರಕುಗಳ ಪ್ರಮಾಣ 10% ಹೆಚ್ಚಿದೆ. ಅಂದ್ರೆ ಇಲ್ಲಿ ನಾವು ಉದ್ದೇಶ ಇಟ್ಕೊಂಡಿದ್ವಿ, ಆ ಉದ್ದೇಶ ಈಡೇರಿಕೆ ಆಯಿತು. ಇಲ್ಲಿ ಕೆಲಸದ ಸಮಯದಲ್ಲಿ ಗುರುತಿನ ಚೀಟಿ ಧರಿಸುವುದು ಕಡ್ಡಾಯವಾಗಿದೆ ಅಂತಂದ್ರೆ ಏನಿದು ನಿಯಮ. ಆ ನಿಯಮಗಳನ್ನ ನಾವು ಪಾಲಿಸಲೇಬೇಕು ಅಂತ ಅರ್ಥ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಯಾವತ್ತೂ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಆಗ್ಲೇ ಅದು ಕಲೆ, ಇಲ್ಲದೆ ಹೋದ್ರೆ ಕೊಲೆ.